Hey everyone, welcome back to my YouTube channel. So, ivattu you already saw in the thumbnail, ನಾನು ಚೆನ್ನೈ ಹೋಗ್ತಾ ಇದ್ದೀನಿ. ಚೆನ್ನೈ ಒಂದೇ ದಿನ, ಇವತ್ತು ಬೆಳಗ್ಗೆ ಹೋಗಿ ನಾಳೆ ಬೆಳಗ್ಗೆ ಐ ಆಮ್ ಕಮಿಂಗ್ ಬ್ಯಾಕ್. ಇಟ್ ವಾಸ್ ಸಪೋಸ್ ಟು ಬಿ ಅ ಫ್ಲೈಟ್, ಬಟ್ ನಾನು ಅವ್ರಿಗೆ ಹೇಳಿದೆ ನಂದಿನ್ನೂ ಗ್ಯಾರಂಟಿ ಇಲ್ಲ, ಸೊ ಮೇಕ್ ಇಟ್ ಟ್ರೈನ್, ಇಫ್ ಐ ಆಮ್ ಪಾಸಿಬಲ್ ಐ ವಿಲ್ ಬಿ ದೇರ್ ಅಂತ. ಪಾಪ ಅವರು ತುಂಬ ದಿನದಿಂದ ಕೇಳಿ ಮಾಡಿ ಎಲ್ಲ ಬುಕ್ ಮಾಡಿದ್ದಾರೆ. So now I'm heading towards Chennai through by train itself from KSR, Majestic Bangalore. So ಹೋಗೋಣ. ನಾನು ಏನಕ್ಕೆ ಈ ವ್ಲಾಗ್ ಮಾಡ್ತಾ ಇದ್ದೀನಿ ಅಂತ ಅಂದರೆ ಬರ್ಬೇಕಾದ್ರೆ ತುಂಬ ಸ್ಪೆಷಲ್ ಜರ್ನಿ, ಬಿಕಾಸ್ ವಂದೇ ಭಾರತಲ್ಲಿ ಬರ್ತಾ ಇದ್ದೀನಿ. ಸೊ ಐ ಥಾಟ್ ಓನ್ಲಿ ಒನ್ ಡೇ ಹೋಗಿ ಬರ್ತಾ ಇರೋದ್ರಿಂದ ಐ ಥಾಟ್ ಟು ಡೂ ಅ ವ್ಲಾಗ್. ಸೊ ಹೋಗೋಣ. ಚೆನ್ನೈ ವೆದರ್ ಹೇಗಿದೆ ಏನು ಅಂತ. ಬೆಂಗಳೂರಂತೂ ಫುಲ್ ಚಳಿ ಇದೆ, ಆ್ಯಸ್ ಯು ಆಲ್ ನೋ. ಚೆನ್ನೈ ಹೇಗಿದೆ ಅಂತ ನೋಡ್ಕೊಂಡು ಬರೋಣ ಅಂತ ಹೇಳ್ತಾ ಕೊನೆವರೆಗೂ ಈ ವಿಡಿಯೋ ನೋಡಿ. ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಇವಾಗಲೇ ಸಬ್ಸ್ಕ್ರೈಬ್ ಆಗಿ. KSR ಇಂದ ನಾವು ಹೊರಡೋದಕ್ಕೆ ನಮ್ಮನ್ನ ಡ್ರಾಪ್ ಮಾಡೋಕ್ಕೆ ಎಷ್ಟೊಂದು ಜನ ಬಂದಿದ್ದಾರೆ, ಚೆನ್ನೈ ಅಮ್ಮ ಎಲ್ಲ. ಆಮೇಲೆ ಅವ್ರು ರಿಟರ್ನ್ ಹೋದರು. ನಾವು ಅಲ್ಲಿಂದ ಟ್ರೈನ್ ತೊಗೊಂಡು ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ಸಲ್ಲಿ ಚೆನ್ನೈಗೆ ರೀಚ್ ಆಗಿದ್ದು. ಇದನ್ನು ಜಾಸ್ತಿ ನಾನು ಡ್ರ್ಯಾಗ್ ಮಾಡ್ತಾ ಇಲ್ಲ, ಡೈರೆಕ್ಟಾಗಿ ಇವಾಗ ನೀವು ಈ ವಿಡಿಯೋ ಆದ ತಕ್ಷಣ ನೀವು ನೆಕ್ಸ್ಟು ಬಂದು ಚೆನ್ನೈ ಸ್ಟೇಷನ್ ನೋಡ್ತೀರಾ, ಬಿಕಾಸ್ ಇದು ಕಾಮನ್ ಜರ್ನಿ. ಅದನ್ನ ನಾನು ಡ್ರ್ಯಾಗ್ ಮಾಡೋಕ್ಕೆ ಇಷ್ಟ ಇಲ್ಲ, ಬಿಕಾಸ್ ಮೈ ಥಾಟ್ ಇಸ್ ಟು ಶೋ ಯು ದ ವಂದೇ ಭಾರತ್. ಆ್ಯಂಡ್ ಚೆನ್ನೈಯಲ್ಲಿ ತುಂಬ ಶೆಕೆ ಇತ್ತು, ತುಂಬ ರೀಚ್ ಆದ ತಕ್ಷಣ ಒಂದು 30-35 ಮಿನಿಟ್ಸ್ ಇತ್ತು ನಾನು ಸ್ಟೇ ಆಗೋ ಜಾಗಕ್ಕೆ. ಸೊ ಅಲ್ಲಿಂದ ಕ್ಯಾಬ್ ಪಾಪ ಅವ್ರು ಬುಕ್ ಮಾಡಿದ್ರು. ದೇ ಟುಕ್ ಅ ವೆರಿ ವೆಲ್ ಕೇರ್. ಅಲ್ಲಿಂದ ನಾವು ನಮ್ಮ ರೂಮಿಗೆ ಹೋದ್ವಿ. ಆ್ಯಂಡ್ ನನ್ನ ಒನ್ ಆಫ್ ಮೈ ಚೆನ್ನೈ ಫ್ರೆಂಡ್ ವಾಸ್ ದೇರ್. ಸೊ ದಿಸ್ ಇಸ್ ಮೈ ರೂಮ್ ಫಾರ್ ದ ಡೇ. ನಾಟ್ ಇವನ್ ದ ಡೇ, ವಿ ಆರ್ ಜಸ್ಟ್ ಸ್ಟೇಯಿಂಗ್ ಫಾರ್ ಅ ವೈಲ್. I'm stressed out for sitting for a very long time. ತುಂಬ ದಿನ ಆಗಿತ್ತು ಇಷ್ಟೊಂದು ಲಾಂಗ್ ಜರ್ನಿ ಮಾಡಿ ಏನರಲ್ಲಿ ಟ್ರೈನಲ್ಲಿ. I need to get a rest for some time because it's already 3:30 and I have met one of my friend in Chennai. She came for me from past, I think around 1.5 kilometer ಇಂದ ನನಗೋಸ್ಕರ ಬಂದಿದ್ರು. ಸೊ ನಾನು ಇವಾಗ ಜಸ್ಟ್ ಅವ್ರನ್ನ ಮೀಟ್ ಮಾಡಿ I just send them back and going to get some rest. ಆಮೇಲೆ ಫ್ರೆಶ್ ಅಪ್ ಆಗಿ ರೆಡಿ ಆಗಿ we need to go for a event. So till then, bye. ಹೇ, ಐ ಆಮ್ ರೆಡಿ ಫಾರ್ ದ ಡೇ. ನನಗೆ ಸೀರಿಯಲ್ ರೆಡಿ ಆಗೋದಂದರೆ ತುಂಬ ಇಷ್ಟ, ಆ್ಯಂಡ್ ಎಲ್ರಿಗೂ ಗೊತ್ತಿರುತ್ತದು. ಐ ಯೂಸ್ ಟು ವೇರ್ ಅ ಸ್ಯಾರಿ. ಸೊ ಇದು ಡಾನ್ಸ್ ಈವೆಂಟ್ ಆಗಿರೋದ್ರಿಂದ ಎಸ್, ಆಬ್ವಿಯಸ್ಲಿ. ಓಕೆ, ಗುಡ್ ಮಾರ್ನಿಂಗ್. ಇವಾಗ 4:15 ಏನೋ ಟೈಮ್ ಆಗಿದೆ ಬೆಳಗ್ಗೆ. ನಿನ್ನೆ ರಾತ್ರಿ ಬಂದದ್ದು 11 ಆಗಿತ್ತು. ಸೊ ಐ ವಾಸ್ ನಾಟ್ ಏಬಲ್ ಟು ರೆಕಾರ್ಡ್. ಫುಲ್ ಡೇ ಟ್ರಾವೆಲ್ ಮಾಡಿದ್ದು ಕಂಟಿನ್ಯೂಸು. ಸ್ವಲ್ಪ ನಿದ್ದೆ ಆಗಲಿ ಅಂತ ಮಲ್ಕೊಂಬಿಟ್ಟೆ. ಇವಾಗ ನನ್ನ ಮೇನ್ ವಿಡಿಯೋ ಕಾನ್ಸೆಪ್ಟ್ ಬಂದು ವಂದೇ ಭಾರತ್ ತೋರಿಸ್ಬೇಕು ಅಂತ. ಸೊ ಅದರಿಂದ ನಾನು ಜಾಸ್ತಿ ವಿಡಿಯೋನ ಡ್ರ್ಯಾಗ್ ಮಾಡಲಿಲ್ಲ ನೆನ್ನೆದೆಲ್ಲ ಸೇರಿಸಿ. ಐ ಆಮ್ ಜಸ್ಟ್ ಕಂಟಿನ್ಯೂ ಗೋಯಿಂಗ್ ಟು ಕಂಟಿನ್ಯೂ ದ ವಿಡಿಯೋ ವಿತ್ ಇವತ್ತು ಬೆಳಗ್ಗೆಯಿಂದ ಅಂತ. ಸೊ ಇವಾಗ ಎದ್ದು 5:50 ಇದೆ. ಸೊ ಹಾಗಾಗಿ ಇಲ್ಲಿಂದ ಆಲ್ಮೋಸ್ಟ್ ಒಂದು 30-35 ಮಿನಿಟ್ಸ್ ಆಗುತ್ತೆ. ಸೊ ಐಮ್ ಜಸ್ಟ್ ಲೀವಿಂಗ್ ನಾವು. ಆಟೋ ಬುಕ್ ಮಾಡಿದ್ದೀನಿ, ಬರ್ತಾ ಇದೆ. ಕ್ಯಾಬ್ ಹುಡುಕಿ ಒಂದು 15 ಮಿನಿಟ್ಸಿಂದ ಸಾಕಾಗೋಯ್ತು. ಒಂದು ಕ್ಯಾಬು ಸಿಗಲಿಲ್ಲ. ಫೈನಲಿ ಐ ಆಮ್ ಗೆಟ್ಟಿಂಗ್ ಎನ್ ಆಟೋ. ಚಳಿ ಇದೆ ಹೊರಗಡೆ, ಶೆಕೆನೂ ಇದೆ. ಫಸ್ಟ್ ರೈಲ್ವೆ ಸ್ಟೇಷನ್ಗೆ ಹೋಗಿ ವಂದೇ ಭಾರತಲ್ಲಿ ಕೂತ್ಕೊಂಡು ಐ ಆಮ್ ಸೋ ಮಚ್ ಎಕ್ಸೈಟೆಡ್. ಇಲ್ಲ ಅಂದಾದರೆ ಓನ್ಲಿ ಫಾರ್ ವಂದೇ ಭಾರತ್ ಐ ಕೇಮ್ ಬೈ ಟ್ರೈನ್ ಎಸ್ಟರ್ಡೇ ಆಲ್ಸೋ, ಬಿಕಾಸ್ ಇಟ್ಸ್ ಅ ವೆರಿ ವೆರಿ ಲಾಂಗ್ ಜರ್ನಿ. ತುಂಬ ದಿನ ಆಗೋಗಿತ್ತು ನಾನು ಟ್ರೈನಲ್ಲಿ ಇಷ್ಟೊಂದು ಲಾಂಗ್ ಬಂದು. ಆಫ್ಟರ್ ವೆರಿ ಲಾಂಗ್ ಟೈಮ್ ಬಂದಿದ್ದು, ಅದು ಸೀಟರಲ್ಲಿ. ಓಕೆ, ಸೊ ಲೆಟ್ಸ್ ಸಿ ಇಟ್ ಈಸ್ ವರ್ತ್ ಆರ್ ನಾಟ್ ಅಂತ. ವಂದೇ ಭಾರತ್ಗೆ ಹೋಗಿ ಐ ವಿಲ್ ಡೂ ದ ವಿಡಿಯೋ. ಫಸ್ಟ್ ರೈಲ್ವೆ ಸ್ಟೇಷನ್ಗೆ ಹೋಗ್ಬಿಡೋಣ. ನನಗೆ ಚೆನ್ನೈ ರೈಲ್ವೆ ಸ್ಟೇಷನ್ ಎಂಟ್ರೆನ್ಸ್ ತುಂಬಾ ಇಷ್ಟ ಆಯಿತು. ನಾನು ಬಂದಾಗಲೂ ತೋರ್ಸೋಕ್ಕಾಗಲಿಲ್ಲ. ಇದರಲ್ಲಿ ತುಂಬ ನನಗೆ ಇಷ್ಟವಾಗಿದ್ದೇನು ಚೆನ್ನೈ ರೈಲ್ವೆ ಸ್ಟೇಷನಲ್ಲಿ ಅಂದರೆ ಪ್ಲ್ಯಾಟ್ಫಾರ್ಮಿಂದ ಪ್ಲ್ಯಾಟ್ಫಾರ್ಮ್ಗೆ ಹೋಗೋಕ್ಕೆ ಹತ್ತೋ ಅವಶ್ಯಕತೆ ಇಲ್ಲ.
ಸ್ಟೇರ್ಸ್ ಬೇಕಾಗಿಲ್ಲ, ಬಿಕಾಸ್ ಸ್ಟ್ರೇಟ್ ಅದು ಒಂದೇ ಲೇನು, ಯಾವ ಪ್ಲ್ಯಾಟ್ಫಾರ್ಮಿಗೆ ಬೇಕೋ ಅಲ್ಲಿ ಟರ್ನ್ ಆಗೋದು. ಆ್ಯಂಡ್ ಹಿಯರ್ ವಿ ಆರ್. ಸೊ ವಂದೇ ಭಾರತ್ ಫೈನಲಿ ಅದ್ರ ಹತ್ರ ನೋಡೋಕ್ಕೆ ತುಂಬಾ ಖುಷಿ ಆಗ್ತದೆ. ಆ್ಯಂಡ್ ನಮ್ಮ ಇಂಡಿಯಾದು ಇದು ಆಜಾದಿ ಕಾ ಅಮೃತ್ ಮಹೋತ್ಸವ್ ಟೈಮಲ್ಲಿ ಆಗಿದ್ದು ತುಂಬ ಖುಷಿ ಆಗುತ್ತೆ. ವಿ ಶುಡ್ ಬಿ ಸೋ ಪ್ರೌಡ್ ಟು ಬಿ ಆ್ಯನ್ ಇಂಡಿಯನ್. ಆ್ಯಂಡ್ ಎಂಟ್ರಿಯಲ್ಲೇ ಅವ್ರು ಆಲ್ರೆಡಿ ಎಲ್ಲ ಸ್ಟಾರ್ಟ್ ಮಾಡ್ಕೊಳಕ್ಕೆ ರೆಡಿ ಆಗ್ತಾಯಿದ್ರು. ನಮ್ಮದು C7 ಇದ್ದಿದ್ದು, ಓಕೆನಾ. ಇಲ್ಲಿ ಹೇಗೆ ಅಂತ ಅಂದರೆ ಒಂದು ಕಡೆಯಿಂದ ಇನ್ನೊಂದು, ಇವಾಗ C7ನಲ್ಲಿ ಫಾರ್ ಎಕ್ಸಾಂಪಲ್ ನಾರ್ಮಲಲ್ಲಾದರೆ ಒಂದು ಬೋಗಿ ಇರುತ್ತೆ, ಇಲ್ಲಿ ಹಾಗಲ್ಲ. ಸೊ 1 to 50 ಸೀಟ್ಸ್ ಒಂದರಲ್ಲಿದ್ದರೆ ನೆಕ್ಸ್ಟ್ ಇನ್ನೊಂದು 50 ಸೀಟ್ ನೆಕ್ಸ್ಟ್ ಬೋಗಿ. ಸೊ 3-4 ಬೋಗಿ C7 ಇಟ್ಸ್ ಲೈಕ್ ದ್ಯಾಟ್. ಅದು ನಂಗೆ ತುಂಬ ಖುಷಿ ಆಯಿತು. ಐ ಫೆಲ್ಟ್ ರಿಯಲಿ ಗುಡ್. ಆ್ಯಂಡ್ ಇದರಲ್ಲಿ ನಾನು 2-3 ತುಂಬ ಹೊತ್ತು ಹುಡುಕಾದ್ಮೇಲೆ ನನಗೆ ಗೊತ್ತಾಗಿದ್ದು ಚಾರ್ಜರು ಆ ಸೀಟ್ ಡೌನಲ್ಲಿರುತ್ತೆ ಅಂತ. ಓ ಮೈ ಗಾಡ್, ನನಗೆ ಗೊತ್ತೇ ಆಗಿರಲಿಲ್ಲ. ಬಟ್ ಯಾ, ಫೈನಲಿ ಐ ಫೌಂಡ್ ಇಟ್. ಆ್ಯಂಡ್ ಆಲ್ಸೋ ನೀವು ಇವಾಗ ನೋಡ್ತಾ ಇದ್ದೀರಾ, ನಾನು ಜಸ್ಟ್ ಒಂದು ವಿಡಿಯೋ ಮಾಡ್ಕೊಂಡು ಬಂದೆ. ನಾವು ಎಂಟ್ರಿ ಆದ ತಕ್ಷಣ ಅದರಲ್ಲಿ ನಾನು ಈ ಮುಂದಿನ ವಿಡಿಯೋದಲ್ಲಿ ನಿಮಗೆ ಗೊತ್ತಾಗುತ್ತೆ ಅವ್ರು ನಮಗೆ ಏನೇನು ಸರ್ವ್ ಮಾಡ್ತಾರೆ ಅಂತ. ಅದಕ್ಕೆ ಸಪ್ರೇಟ್ ಕಿಚನ್, ಇಟ್ ವಾಸ್ ವೆರಿ ಕ್ಲೀನ್, ತುಂಬ ಖುಷಿ ಆಯಿತು. ಆ್ಯಂಡ್ ಫೈನಲಿ ನಾವು ಚೆನ್ನೈಯನ್ನು ವಂದೇ ಭಾರತಲ್ಲಿ ಬಿಟ್ವಿ. ಟೈಮ್ ವಾಸ್ ಪರ್ಫೆಕ್ಟ್, ಲೈಕ್ 5:50ಗೆ ಅಂತ ಇತ್ತು. 5:50ಗೆ ಅನೌನ್ಸ್ ಆಯಿತು ದಟ್ ಡೋರ್ ಕ್ಲೋಸ್ ಆಗ್ತಾಯಿದೆ ಅಂತ. ನಮಗೆ ಮೆಟ್ರೋ ಫೀಲಿಂಗ್ಸ್ ಬಂತು, ಬಿಕಾಸ್ ವೆಲ್ಕಮ್ ಟು ವಂದೇ ಭಾರತ್ ಅಂತ ಅನೌನ್ಸ್ ಆಗಿದ್ದು ಅದೆಲ್ಲ ತುಂಬ ಇಟ್ ವಾಸ್ ಸೋ ಗುಡ್, ಲೈಕ್ ಸೋ ಗುಡ್. ಆ್ಯಂಡ್ ನೆಕ್ಸ್ಟ್ ಸ್ಟಾಪು ಮತ್ತು ವೆಲ್ಕಮ್ ಎಲ್ಲ 4 ಲ್ಯಾಂಗ್ವೇಜಸಲ್ಲಿ ಅನೌನ್ಸ್ ಆಗ್ತಿತ್ತು. ಫಸ್ಟ್ ಇಂಗ್ಲೀಷ್, ಹಿಂದಿ, ಆಮೇಲೆ ತಮಿಳ್, ಆಮೇಲೆ ಕನ್ನಡ. ಆ್ಯಂಡ್ ಕನ್ನಡದ ಕೂಡ ಅಲ್ಲಿ ಡಿಸ್ಪ್ಲೇ ಎಲ್ಲ ಆಗ್ತಾಯಿತ್ತು. ಅದು ನನಗೆ ಖುಷಿ ಆಗ್ತಾಯಿತ್ತು. ಇಟ್ ವಾಸ್ ಟು ಗುಡ್. ಎಲ್ಲ ನಾವು ಬರೀ ಫಾರಿನ್ ಕಂಟ್ರೀಸ್ಗೆ ಹೋದಾಗ ಈ ಥರ ಟ್ರೈನ್ಸ್ ನೋಡ್ತಾ ಇದ್ದೆ. ಆ್ಯಂಡ್ ನೀವು ಆಲ್ರೆಡಿ ಸ್ಕ್ರೀನಲ್ಲಿ ನೋಡ್ತಿರೋ ಥರ ನೆಕ್ಸ್ಟ್ ಸ್ಟಾಪ್ 126 ಕಿಲೋಮೀಟರ್, ಮತ್ತು ಯಾವ ಸ್ಪೀಡಲ್ಲಿ ಹೋಗ್ತಾ ಇದೆ, 12 ಕಿಲೋಮೀಟರ್ ಸ್ಪೀಡಲ್ಲಿ ಹೋಗ್ತಾ ಇದೆ. ಸೊ ಅದೆಲ್ಲದು ಡಿಸ್ಪ್ಲೇನೇ ಇರುತ್ತೆ. ಆ್ಯಂಡ್ ಅನೌನ್ಸ್ಮೆಂಟ್ ಕೂಡ ಚೆನ್ನಾಗಿತ್ತು. ಎವ್ರಿ ಸ್ಟೇಷನಲ್ಲಿ ಇದು ನನಗೆ 2 ಸ್ಟಾಪು, ಚೆನ್ನೈ ಬಿಟ್ಟರೆ ಬ್ಯಾಂಗ್ಳೂರಿಗೆ ಮಧ್ಯ ಒಂದೇ ಒಂದು ಸ್ಟಾಪು ಕಟ್ಪಾಡಿಲಿ. ಅದು ಒಂದು ಸ್ಟಾಪ್ ಆದರೆ ಡೈರೆಕ್ಟ್ ಬ್ಯಾಂಗ್ಳೂರ್. ಸೊ ನಾವು ಎಂಟ್ರಿ ಆಗ್ತಿದ್ದಂಗೆ ಟ್ರೈನ್ ಹೊರಟು ಒಂದು 10 ಮಿನಿಟ್ಸ್ ಆಗ್ತಿದ್ದ ಹಾಗೇ ವಾಟರ್ ಬಾಟಲ್ ಸರ್ವ್ ಮಾಡಿದ್ರು ಫಾರ್ ಈಚ್ ಸೀಟ್ಸ್. ಆ್ಯಂಡ್ ನನಗೆ ಗೊತ್ತಾಗಿದೆ ಏನಂದರೆ ಕೆಲವೊಂದು ಸೀಟ್ ಪೇ ಮಾಡಿರ್ತಾರೆ, ಬಿಕಾಸ್ ನಾನು ಇದನ್ನು ಬುಕ್ ಮಾಡದೇ ಇರೋದ್ರಿಂದ ಐ ಡಿಂಟ್ ಗೆಟ್ ಟು ನೋ ಹೌ ಇಟ್ ಆ್ಯಕ್ಚುಲಿ ವರ್ಕ್ಸ್ ಅಂತ. ಮೇ ಬಿ ಬುಕ್ಕಿಂಗ್ ಟೈಮಲ್ಲೇ ಕೇಳುತ್ತೆ ಅಂತ ಅನ್ಸುತ್ತೆ, ಲೈಕ್ ಫುಡ್ ಬೇಕಾ ಬೇಡವಾ, ವೆಜ್ ಆರ್ ನಾನ್ ವೆಜ್ ಸಮಥಿಂಗ್. ಯಾಕೆಂತಂದರೆ ನಮ್ಮ ಪಕ್ಕದಲ್ಲಿದ್ದಿದ್ದ ಒಬ್ರಿಗೆ ಏನೂ ಫುಡ್ ಬರಲಿಲ್ಲ, ಬಟ್ ವಿ ರಿಸೀವ್ಡ್. ಸೊ ಐ ಥಾಟ್ ಬುಕ್ಕಿಂಗ್ ಟೈಮಲ್ಲಿ ಅದು ಇರಬಹುದು ಅಂತ. ಅದು ಇಮಿಡಿಯೇಟ್ಲಿ ಸ್ಟಾರ್ಟ್ ಆಗ್ತಾ ಹೋಯಿತು, ಸ್ಪೀಡ್ ಕೂಡ ಹೈ ಆಗ್ತಾ ಹೋಯಿತು. ಹೋಗಬೇಕಾದ್ರೆ ಆಲ್ಮೋಸ್ಟ್ 7-8 ಅವರ್ಸ್ ನಮಗೆ ಟೈಮ್ ಆಗಿದ್ದು. ಬರಬೇಕಾದ್ರೆ ಅಂದರೆ ವಂದೇ ಭಾರತದಲ್ಲಿ ಇಟ್ ಟುಕ್ ಓನ್ಲಿ 4 hours ಆಯಿತಾ. ಸೊ 5:50 ಎಕ್ಸಾಕ್ಟ್ ಬಿಟ್ವಿ. ಬೆಳಗ್ಗೆನೇ ಬೇಗ ಎದ್ರಿಂದ ನೀರು ಕುಡಿದು ಹಾಗೆ ಇನ್ನೇನು ಮಲ್ಗೋಣ ಅಂತ ನಿದ್ದೆ ಸ್ಟಾರ್ಟ್ ಆಗ್ತಾ ಇತ್ತು. ಅಷ್ಟರಲ್ಲಿ ಬಂದರು 71 ಆ ಸೀಟ್ ನಂಬರು ಅಂತ. ಸೊ ದೇ ಗೇವ್ ಪ್ಲೇಟ್. ಏನು ಅಂತ ನೋಡಿದ್ರೆ ಒನ್ ವಾಸ್ ದ ಓಟ್ಸ್ ಬಿಸ್ಕೆಟ್ ಆ್ಯಂಡ್ ಒಂದು ರೆಡಿ ಟು ಡ್ರಿಂಕ್ ಟೀ. ಸೊ ಇನ್ಸ್ಟೆಂಟ್ ಟೀ, ಅದು ಜಿಂಜರ್ ಮತ್ತು ಇದು ಬಂದಿತ್ತು. ಸೊ ಐ ಜಸ್ಟ್ ಡ್ರಂಕ್ ಟೀ. ಆಯಿತು, ಟೀ ಬಿಸ್ಕೆಟ್ ಎಲ್ಲ ಆಯಿತು. ಇನ್ನೊಂದು ಸರಿ ಮಲ್ಗೋಣ, ಬಿಕಾಸ್ ಬೆಳಗ್ಗೆನೇ ಬೇಗ ಎದ್ದು ಬರಬೇಕು ಅಂತ ಐ ವಾಸ್ ಪ್ರಿಪೇರಿಂಗ್ ಟು ಸ್ಲೀಪ್ ಆಫ್. ಆ್ಯಂಡ್ ಇದನ್ನು ಹೇಳಿದ, ಇದು ಫ್ಲೈಟ್ ಸಿಸ್ಟಮೇ. ಆಬ್ವಿಯಸ್ಲಿ ನಾವು ಏರ್ ಹಾಸ್ಟೆಸ್ ಏನು ಮಾಡ್ತಾಯಿದ್ವಿ ಅದೇ ಥರ. ಇಟ್ ವಾಸ್ ಲೈಕ್ ಹಾಟ್ ವಾಟರ್ ಸರ್ವ್ ಮಾಡ್ತಾರೆ, ನಾವು ಈ ಪೌಡರ್ನ ಮಿಕ್ಸ್ ಮಾಡಿ ವಿ ಕ್ಯಾನ್ ಡ್ರಿಂಕ್. ಇಟ್ ವಿಲ್ ಬಿ ಅ ಟೀ ಆರ್ ಕಾಫಿ. ಅದು ಒಂದೊಂದ್ಸರಿ ಟೀ ಸರ್ವ್ ಮಾಡ್ತಾರೆ, ಒಂದೊಂದ್ಸರಿ ಕಾಫಿ ಸರ್ವ್ ಮಾಡ್ತಾರೆ. ಅದರಲ್ಲೇ ಎಲ್ಲದೂ ಇರುತ್ತೆ. ಆ್ಯಂಡ್ ವಿ ವಿಲ್ ಡ್ರಿಂಕ್. ಅದಾದ ತಕ್ಷಣ ತಿಂಡಿ ಬಂತಪ್ಪ. ನನಗೆ ಒಟ್ಟಿನಲ್ಲಿ ಅವ್ರು ನಿದ್ದೆ ಮಾಡೋಕ್ಕೆ ಬಿಡಲಿಲ್ಲ ಆಯಿತಾ. ಇದ್ದಿದ್ದು 4 hours ಐ ಥಿಂಕ್ ನಾನು 1.5 hour ಈ ತಿನ್ನೋದು ಕುಡಿಯೋದ್ರಲ್ಲೇ ಕಳೆದೋಯ್ತು. ಚೆನ್ನಾಗಿತ್ತು, ತಂದು ಕೊಟ್ಟರು. ಓಕೆ, ಏನೇನು ಅಂತ ನೋಡಿದ್ರೆ ಇಟ್ ವಾಸ್ ಇಡ್ಲಿ, ಸಾಂಬಾರ್, 1 ಕೇಸರಿ ಬಾತ್, 1 ವಡಾ, ಚಟ್ನಿ, ಇಷ್ಟು. ಆ್ಯಂಡ್ ಇಡ್ಲಿ ತುಂಬಾ ಸಾಫ್ಟ್ ಇತ್ತು, ಸಾಂಬಾರು ತುಂಬ ಚೆನ್ನಾಗಿತ್ತು. ಅದಾದ ತಕ್ಷಣ ಕಾಫಿ ಬಂತು. ಸೊ ಒಟ್ಟಿನಲ್ಲಿ ನಿದ್ದೆ ಮಾಡೋಕ್ಕೆ ಆಗಲಿಲ್ಲ. ಆ್ಯಂಡ್ ವಿ ಆರ್ ಹಿಯರ್ ಬ್ಯಾಂಗ್ಳೂರ್ ಸ್ಟೇಷನಲ್ಲಿ. ಎಲ್ಲರೂ ಎಂಜಾಯ್ ಮಾಡಿದ್ದೀರಾ ಅಂತ ಅಂದ್ಕೊಳ್ತಾ ಈ ವಿಡಿಯೋನ ಇಲ್ಲಿ ಕಂಪ್ಲೀಟ್ ಮಾಡ್ತಿದ್ದೀನಿ. ಆ್ಯಂಟಿಲ್ ನೆಕ್ಸ್ಟ್ ವಿಡಿಯೋ, ಬಾಯ್.